ಲಾಜಿಕಲ್ ಥಿಂಕಿಂಗ್ ಅಂತ ಒಂದಿರುತ್ತೆ, ರೀಸನೇಬಲ್ ಥಿಂಕಿಂಗ್ ಅಂತ ಒಂದಿರುತ್ತೆ. ಕಾಶ್ಮೀರದಲ್ಲಿ ಕೂತ್ಕೊಂಡು ಕಾಶ್ಮೀರವನ್ನು ಪಾಕಿಸ್ತಾನದ ಜೊತೆಗೆ ಸೇರಿಸಬೇಕು ಅಂತ ಹೋರಾಡ್ತಾ ಇರುವ ಕಾಶ್ಮೀರಿಗೆ ಅಕಸ್ಮಾತ್ ತನ್ನ ಕನಸು ಸತ್ಯ ಆದರೆ ತನ್ನ ಜೀವನ ಏನಾಗುತ್ತೆ ಅನ್ನೋ ಕಲ್ಪನೆ ಬೇಡವಾ? ಅಲ್ಲಿ 1 kg ಗೋಧಿ ಹಿಟ್ಟಿಗೆ ಚರಂಡಿಲಿ ಬಿದ್ದು ಹೊರಳಾಡ್ತಿದೆ ಪಾಕಿಸ್ತಾನ. ಅಂಥದ್ರಲ್ಲಿ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡ್ರೆ ನಮ್ಮ ಕತೆ ಏನಾಗುತ್ತೆ, ನಮ್ಮ ಹೆಂಡತಿ ಮಕ್ಕಳ ಜೀವನ ಏನಾಗುತ್ತೆ ಅನ್ನೋ ಆಲೋಚನೆಯನ್ನು ನಾರ್ಮಲ್ ಕಾಶ್ಮೀರಿ ಅಂದರೆ ಆ ಬಯಕೆ ಇರುವ ಕಾಶ್ಮೀರಿ ಮಾಡೋದಿಲ್ವಾ ಅಂತ. ಕಾಶ್ಮೀರಿ ಮುಸ್ಲಿಮರಲ್ಲಿ ಹೆಚ್ಚು ಪಾಲು ಆಜಾದ್ ಕಾಶ್ಮೀರ್ಗೋಸ್ಕರ ಮಾಡ್ತಾ ಇರೋದು. ಅವರನ್ನ ಪಾಕಿಸ್ತಾನಕ್ಕೆ ಕೊಡ್ತೀವಿ ಅಥವಾ ಕೊಡಬೇಕು ಅನ್ನೋದು ಈ ಫ್ರಂಟ್ಗಳ ಮುಖ್ಯಸ್ಥರ ಪ್ಲಾನ್ ಅಷ್ಟೇ. ಅದು ಅವ್ರನ್ನ ಹೇಳಿ ಎತ್ತು ಕಟ್ಟಕ್ಕೆ ಒಬ್ಬ ವೈರಿ ಬೇಕು, ಒಬ್ಬ ವಿರೋಧಿ ಬೇಕು ಪೊಲಿಟಿಕಲಿ ಅಂತ ಹೇಳಿ ಎತ್ತು ಕಟ್ಟಕ್ಕೋಸ್ಕರ ಅವರು ಪಾಕಿಸ್ತಾನ ಅಂತರಿಯೇ ಹೊರತು ಅದು ಕ್ಲೋಸ್ಡ್ ಸರ್ಕಲ್ ಅಲ್ಲಿ ಅದು ಎಲ್ಲರಿಗೂ ಆಜಾದ್ ಕಾಶ್ಮೀರ್. ನೀವು ನೋಡಿದ್ರೆ ಅಲ್ಲಿ ಗೋಡೆಗಳ ಮೇಲೆಲ್ಲ ಬರೆಯೋದು ಅದೇನೆ, ಆಜಾದ್ ಕಾಶ್ಮೀರ್ ಆಜಾದ್ ಕಾಶ್ಮೀರ್. ಇದು ಒಂದು ಸ್ಮಾಲ್ ಪರ್ಸೆಂಟೇಜು ಪಾಕಿಸ್ತಾನದ ಜೊತೆ ಹೋಗಕ್ ಇಷ್ಟಪಡೋದು. ಈಗಿನ ಸನ್ನಿವೇಶದಲ್ಲಂತೂ ಅವ್ರು ಯಾರಿಗೂ ಪಾಕಿಸ್ತಾನ